ಎಲ್ಲ ವೀಕ್ಷಕರಿಗೆ ನಮಸ್ಕಾರ. SLN ಆಸ್ಟ್ರೋಟೆಕ್. ನಾನು GK ಗುರುರಾಜ್. ಅತ್ಯದ್ಭುತವಾದ ರಾಶಿ 1-2 ಭಾಗದ ನಂತರ 3ನೇ ಭಾಗವನ್ನು ಮುಂದುವರಿಸ್ತಾ ಇದ್ದೀನಿ. ಬನ್ನಿ ತಿಳಿಯೋಣ. ಈ ರಾಶಿಯವರಿಗೆ ಒಳ್ಳೆಯ ಹೆಸರಿದ್ದರೂ ಕೆಟ್ಟ ಹೆಸರು ಬರಲು ಕಾರಣ ಯಾಕೆ ಗೊತ್ತಾ? ತಿಳಿಯೋಣ ಬನ್ನಿ. ಯಾಕೆ ಅಂದರೆ ನೇರವಾಗಿ ಮಾತನಾಡುವ ವ್ಯಕ್ತಿ, ಆದ್ದರಿಂದ ಇವರಿಗೆ ಕೆಟ್ಟ ಹೆಸರು ಬರಲು ಕಾರಣ. ಏನು ನೇರವಾಗಿ ಮಾತನಾಡಲು ಅಂದರೆ, ನೀನು ಹೀಗೆ ಅಂತ ತೋರಿಸಿ ಹೇಳುವಂಥ ವ್ಯಕ್ತಿ. ತಪ್ಪು ಮಾಡುತ್ತಿದ್ಯಾ ಎಂಬುದಾಗಿ ತೋರಿಸಿ ಹೇಳುವಂತಹ ವ್ಯಕ್ತಿ. ಆದ್ದರಿಂದ ಇವರಿಗೆ ಕೆಟ್ಟ ಹೆಸರು ಬರೋದು ಕಾರಣ. ಏನು ಕೆಟ್ಟ ಹೆಸರು? ಏನಪ್ಪ ಇಷ್ಟು ನೇರವಾಗಿ ಮಾತಾಡ್ತಾರೆ ಅನ್ನೋ ಒಂದು ಭಾಗ ಮಾತ್ರ ಕೆಟ್ಟ ಹೆಸರು. ಕೆಟ್ಟ ಹೆಸರು ಅಂದ್ರೆ ಬೇರೆ ಅಲ್ಲ. ಯಾಕೆ ಅಂದ್ರೆ ಅಲ್ಲಿ ಸತ್ಯ ಇದೆ, ಸತ್ಯದ ಒಂದು ಘಟನೆ ಇದೆ. ಆ ಸತ್ಯದ ಘಟನೆಯನ್ನ ಅವನಿಗೆ ತೋರಿಸ್ಕೊಡ್ತಾ ಇದ್ದಾರೆ. ನೀನು ಮಾಡ್ತಿರುವುದು ತಪ್ಪು, ಇದು ಹೀಗಲ್ಲ, ಇದು ಹೀಗೆ ಎಂಬುದಾಗಿ ತೋರಿಸ್ಕೊಡ್ತಾ ಇರೋದ್ರಿಂದ ಆ ಎದುರಾಳಿಗೆ, ತಾನು ಯಾರೋ ಒಬ್ಬ ತಪ್ಪು ಮಾಡಿರ್ತಾನಲ್ಲ ಅವನಿಗೆ ಇವ್ರು ನೇರವಾಗಿ ಹೇಳುವಂತಹ ಒಂದು ಗುಣಲಕ್ಷಣಗಳೇನಿದೆಯಲ್ಲ ಅದು ಅವನಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಆದ್ರಿಂದ ಏನ್ ಮಾಡ್ತಾನೋ, ಇವ್ರ ಬಗ್ಗೆ ಕೆಲವು ವಿಷಯಗಳನ್ನ ಸುಮ್ಮನೆ ಹೇಳ್ತಾ ಹೋಗ್ತಾನೆ. ಇವ್ರು ಹೀಗೆ ರೀ, ಇವರು ತುಂಬಾ ನೇರವಾಗಿ ಮಾತಾಡ್ತಾರೆ ರೀ ಅಂತ ಸುಮ್ಮನೆ ವದಂತಿಗಳು ಹಬ್ಬಿಸ್ತಾನೆ. ಸುಮ್ಮನೆ ಮಾತುಗಳನ್ನ ಆ ಕಡೆ ಈ ಕಡೆ ಕಿವಿಗಳಿಗೆ ಹಾಕ್ತಾನೆ. ಇವ್ರಿಗೆ ಏನಾಗುತ್ತೆ, ಸತ್ಯ ಮಾತನಾಡಿದಂಥವ್ರಿಗೆ ಮನಸ್ಸು ಸ್ವಲ್ಪ ಹಗುರವಾದಂಥ ಮನಸ್ಸು, ಇವರಿಗೆ ಒಂಥರ ಮುಗ್ಧವಾದಂಥ ಮನಸ್ಸು. ಈ ಮುಗ್ಧವಾದಂಥ ಮನಸ್ಸಿಗೆ ನಾನು ಹೀಗೆ ಮಾತಾಡಿದ್ದೆ ತಪ್ಪಾಯ್ತಾ ಅನ್ನೋ ಒಂದು ಭಾವನೆಯಿಂದ ಇವರೇನ್ ಮಾಡ್ತಾರೆ, ಖಿನ್ನತೆಗೊಳಗಾಗ್ತಾರೆ. ಚಂದ್ರ ತುಂಬಾ ಗಟ್ಟಿಯಾಗಿರೋಂಥ ಜಾತಕಸ್ಥರಿಗೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರೇನ್ ಮಾಡ್ತಾರೆ, ಹೇಳಕ್ಕೆ ಹೋಗಲ್ಲ. ಆ ರಾಶಿಯವರಿಗೆ ನೇರ ದಿಟ್ಟ ಮಾತಾಡುವಂತ ಶಕ್ತಿ ಸಾಮರ್ಥ್ಯ ಇದ್ರೂ ನನಗೆ ಯಾಕೆ ಬೇಕು ಅಂತೇಳಿ ದೂರ ಸರಿದು ಬಿಡ್ತಾನೆ. ಕೆಲವು ಮನಸ್ಸು ವೀಕ್ ಆಗಿರುವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಪಾಪ ಅವನಿಗೆ ಒಳ್ಳೇದಾಗ್ಲಿ, ಅವನು ಒಳ್ಳೆಯವನಾಗ್ಲಿ, ಅವನು ಬದುಕು ಚೆನ್ನಾಗಿರ್ಲಿ ಅನ್ನೋ ಒಂದು ಭಾವನೆಯಿಂದ, ಅದಕ್ಕೆ ಭಾವನಾತ್ಮಕರು ಅಂತಾರೆ, ಭಾವನೆಯಿಂದ, ಒಳ್ಳೆಯ ಭಾವನೆಯಿಂದ ನೇರವಾಗಿ ಹೇಳೋದ್ರಿಂದ ಏನಾಗುತ್ತೆ, ಇವರನ್ನ ಕೆಟ್ಟವ್ರನ್ನಾಗಿ ಮಾಡ್ತಾರೆ. ಆದ್ದರಿಂದ ಮಾತನಾಡುವ ಒಂದು ಶೈಲಿ ಇದೆಯಲ್ಲ, ಅದನ್ನ ಸ್ವಲ್ಪ ಬದಲಾಯಿಸಿಕೊಂಡ್ರೆ ಅವರು ತುಂಬಾ ಸುಖವನ್ನ ಅನುಭವಿಸ್ತಾರೆ. ಕೆಲವರಿಗೆ ಚಂದ್ರನಿಗೆ ನೀಚ ಭಂಗ ಆಗಿರುತ್ತೆ ಅಂತ ಅವರು ಎಷ್ಟು ಚೆನ್ನಾಗಿ ಬೆಣ್ಣೆಯಲ್ಲಿ ಕೂದಲು ಎಳೆದಂತೆ ಮಾತಾಡ್ತಾರೆ ಗೊತ್ತಾ? ಅವ್ರಿಗೆ ಗೊತ್ತೇ ಆಗಲ್ಲ ಇವ್ರು ಹೀಗೆ ಮಾತಾಡಿದ್ದಾರೆ ಅಂತ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಂತಹ ಲಕ್ಷಣಗಳು ಇರೋರಿದ್ದಾರೆ. ಮತ್ತೆ ಈ ರಾಶಿಯಲ್ಲಿ ಹುಟ್ಟಿದವರು ನಿಜವಾದಂತ ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ವಿಷಯಗಳಲ್ಲಿ ವೈರಾಗ್ಯ ಇರುತ್ತವರಿಗೆ. ಮಾನಸಿಕವಾದಂತ ತಮ್ಮ ಎಲ್ಲ ಮನಸ್ಸನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾರೆ. ಎಲ್ಲ ವಿಷಯಗಳನ್ನ ಭಗವಂತನ ಮುಂದೆ ಇಡ್ತಾರೆ. ಕೆಲವು ಸಮಯದಲ್ಲಿ ತಪಸ್ಸು ಮಾಡು ಅಂದ್ರೆ ಅಚ್ಚುಕಟ್ಟಾಗಿ ತಪಸ್ಸು ಮಾಡ್ತಾರೆ, ಜಪ ಮಾಡ್ತಾರೆ, ತಪ ಮಾಡ್ತಾರೆ, ವ್ರತ ಮಾಡ್ತಾರೆ, ನೇಮ ನಿಷ್ಠೆಗಳಿಂದ ಕೂಡಿರ್ತಾರೆ. ಯಾವುದು ಚ್ಯುತಿ ಬರದಂತೆ ಅಂಥ ಒಂದು ನೇಮ ನಿಷ್ಠೆಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾರಿಗೋ ತೋರ್ಪಡಿಸುವುದಕ್ಕೋಸ್ಕರ ಇವರು ವ್ರತ ನೇಮ ಆಚರಣೆಗಳನ್ನ ಮಾಡೋದಿಲ್ಲ. ಪರ್ಫೆಕ್ಟ್ ಆಗಿ ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ. ಮನಸ್ಸನ್ನ ಪೂರ್ತಿ ಭಗವಂತನಲ್ಲಿ ಮುಡುಪಾಗಿಟ್ಟಿರ್ತಾರೆ. ಅಂಥ ಒಂದು ಲಕ್ಷಣಗಳು ಈ ವೃಶ್ಚಿಕ ರಾಶಿಯಾಗಿದೆ. ಅಂತವರು ಕೆಲವು ಸಮಯದಲ್ಲಿ ಮಾತು ತುಂಬಾ ಕಡಿಮೆ ಆಡ್ತಾರೆ. ನಮಗೆ ಯಾಕೆ ಬೇಕು ಅಂತ ತಾವು ತಮ್ಮ ಗೂಡು ಒಳಗೇನೆ ಇರುವಂತಹ ಲಕ್ಷಣದ ಒಂದು ಭಾಗ ಆದ್ರೆ, ಇನ್ನೊಂದು ಲಕ್ಷಣಗಳು ಏನೋ ಸತ್ಯ ಇದೆ ಮಾತಾಡೋಣ ಅಂತ ಹೇಳಿ ಮಾತನಾಡಿ ಅದರಿಂದ ಬಂದಂತ ಎದುರಾಳಿ ಮಾತನಾಡಿದಂತ ಮಾತುಗಳನ್ನ ಮನಸ್ಸಿಗೆ ಹಚ್ಚಿಕೊಂಡು ನೋವನ್ನ ಅನುಭವಿಸಿ ಭಗವಂತನಲ್ಲಿ ಮೊರೆ ಹೋಗ್ತಾರೆ.
ವ್ಯತ್ಯಾಸ ಇಷ್ಟೇ. ನೀಚಭಂಗ ಆಗಿರುವಂತಹ ಜಾತಕಸ್ಥರು, ನೀಚಭಂಗ ಆಗದೇ ಇರುವಂತಹ ವ್ಯಕ್ತಿಗಳು, ಅವರಿಗೆ ಅವರು ಮಾನಸಿಕವಾದಂತ ನೋವು ಮಾಡ್ಕೊಳ್ಳಲ್ಲ. ಏಟ್ ತಿನ್ಬಿಟ್ಟಿರ್ತಾರೆ, ನಮ್ಗೆ ಯಾಕೆ ಬೇಕು ಅಂತ ಹೇಳಿ ದೂರ ಸರಿತಾರೆ. ಗೊತ್ತೇ ಆಗಲ್ಲ, ಅವ್ರ ಜೊತೆ ಸಂಘನೆ ಮಾಡಕ್ ಹೋಗಲ್ಲ. ಅವ್ರಿಗೆ ಯಾರು ಹಿತನೋ ಅವ್ರ ಹತ್ರ ಸಂಘ ಮಾಡಿಕೊಂಡು ಅವರು ಒಂದು ಸುಖ ಸೌಕರ್ಯಗಳನ್ನ ಕಾಣ್ತಾ ಹೋಗ್ತಾರೆ. ಈ ಚಂದ್ರ ನೀಚನಾಗಿರುವಂತಹ ದುರ್ಬಲನಾದಂಥ ಚಂದ್ರನ ಒಂದು ಭಾಗ ಏನಿದೆ ಅಂತವರು ಬಹಳ ಖಿನ್ನತೆಗೊಳಗಾಗ್ತಾರೆ. ಏನೋ ಮಾತಾಡಕ್ಕೆ ಅಂತ ಹೋಗ್ತಾರೆ, ಸತ್ಯ ಮಾತಾಡಕ್ಕೆ ಅಂತ ಹೋದಾಗ ಆ ಮಾತು ಇನ್ನೊಬ್ಬರಿಗೆ ನೋವಾಗುತ್ತೆ ಅನ್ನೋದು ಅರಿವಿಲ್ಲದೆ ಪಾಪ ಸತ್ಯ ಮಾತನಾಡಿದಾಗ ಏನಾಗುತ್ತೆ, ಅವರಿಗೆ ಎದುರಾಳಿಗೆ ಯಾಕೆ ಹೀಗೆ ಮಾತಾಡಿದ್ರು ಇವರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯಿಂದ ಏನಾಗುತ್ತೆ, ಆ ಮಾತು ಮತ್ತೆ ಆ ಮಾತನಾಡಿದಂಥ ವ್ಯಕ್ತಿಗೆ ತಿರುಗಿಸಿ ಮಾತನಾಡಿದಾಗ ಈ ಮಾತನಾಡಿ ಏನು ಸತ್ಯ ಮಾತನಾಡೋದಿಲ್ಲ ಅವನಿಗೆ ನಾನು ಮಾತಾಡಬಾರ್ದಾಗಿತ್ತೀಗೆ ಅಂತ ದುಃಖಕ್ಕೆ ಒಳಗಾಗ್ತಾನೆ. ಹಾಗಾಗಿ ಈ ರೀತಿಯಾದಂಥ ಸಂದರ್ಭಗಳು ಬಂದರೆ ಏನ್ ಮಾಡಿ ಅಂದ್ರೆ ರುದ್ರದೇವರನ್ನ ಸ್ಮರಣೆ ಮಾಡಿ, ಈಶ್ವರನನ್ನ ಸ್ಮರಣೆ ಮಾಡಿ. ಮನೋಅಭಿಮಾನಿಯಾದಂಥ ರುದ್ರದೇವರು, ಮಾತಿಗೆ ಅಭಿಮಾನಿಯಾದಂಥ ಪಾರ್ವತಿ ದೇವಿ, ಅವರಿಬ್ಬರನ್ನ ಸ್ಮರಣೆ ಮಾಡಿದ್ರೆ ನಮ್ಮ ಮನಸ್ಸಿನಿಂದ ಏನ್ ಬರುತ್ತಲ್ಲ, ಉದ್ಭವ ಆಗ್ತಿರುತ್ತಲ್ಲ, ಇಂತಾಗಿ ಹೀಗೆ ಮಾತಾಡಬೇಕು ಅಂತ ಮನಸ್ಸಿನಿಂದ ಬರ್ತಿರುತ್ತಲ್ಲ, ಅದಕ್ಕೆ ಸಹಕಾರಿಯಾಗಿ ಪಾರ್ವತಿ ದೇವಿ ನಿಂತು ನಮ್ಮಲ್ಲಿ ಮಾತಾಡಿಸ್ತಾಳೆ. ಆಗ ಸರಿಯಾಗಿ ಸ್ಫುಟವಾಗಿ ಚೆನ್ನಾಗಿ ಮಾತನಾಡಿಸ್ತಾಳೆ ಮಹಾತಾಯಿ ಪಾರ್ವತಿ ದೇವಿ. ಅವರಿಬ್ಬರನ್ನ ಸ್ಮರಣೆ ಮಾಡಿ, ಈಶ್ವರನ ಗುಡಿಗೆ ಹೋಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ, ಅಭಿಷೇಕಾದಿಗಳನ್ನು ಮಾಡಿಸಿ, ಪ್ರಶಾಂತವಾದಂಥ ಸ್ಥಳದಲ್ಲಿ ಕೂತು ರುದ್ರದೇವರನ್ನ ಕುರಿತು ಮೆಡಿಟೇಷನ್ ಮಾಡಿ, ನಿಮ್ಮ ಉಸಿರಾಟದ ಕಡೆನೇ ಗಮನ ಕೊಟ್ಟು ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ನಿಮಗೆ ಆಲೋಚನೆ ಬರುತ್ತೆ, ನಾನು ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತ. ಈ ರೀತಿಯಾದಂತಹ ಒಂದು ವಾತಾವರಣಗಳು ಇದೆ. ಕೆಲವರು ಅತಿ ಅದ್ಭುತವಾದಂಥ ಬುದ್ಧಿವಂತಿಕೆ ಇರುವಂಥವ್ರು ಇದ್ದಾರೆ ಈ ರಾಶಿಯಲ್ಲಿ. ಮಾತಿಗೆ ಹೋಗಲ್ಲ, ತಾವು ಎಷ್ಟಾಯ್ತೋ ತಾವಷ್ಟು ಜೀವನ, ಎಲ್ಲಿ ಹೇಗೆ ಮಾತಾಡಬೇಕೋ ಅಷ್ಟೇ ಮಾತಾಡ್ತಾರೆ, ಯಾವ ವಿಚಾರಕ್ಕೂ ಹೋಗಲ್ಲ, ಸಾಧುವಾಗಿರ್ತಾರೆ. ಅನೇಕ ಮಹನೀಯರನ್ನ ನಾನು ಈ ರಾಶಿಯಲ್ಲಿ ನೋಡಿದ್ದೀನಿ. ಸನ್ಯಾಸಿಗಳಾಗಿದ್ದಾರೆ, ತಪಸ್ವಿಗಳಾಗಿದ್ದಾರೆ, ವೈರಾಗ್ಯ ಶಿಖಾಮಣಿಗಳಾಗಿದ್ದಾರೆ, ಸಾಧು ಸಂತರುಗಳಾಗಿದ್ದಾರೆ. ಇಂಥ ಮಹನೀಯರು ಈ ರಾಶಿಯಲ್ಲಿ ಹುಟ್ಟಿದ್ದಾರೆ. ಅಂತ ಅತ್ಯದ್ಭುತವಾದ ರಾಶಿ. ಯಾಕೆಂದ್ರೆ ಇವರಲ್ಲಿ ಕಲ್ಮಶ ಇಲ್ಲ. ಆ ರೀತಿ ಇರುವಂತ ಈ ರಾಶಿಗೆ ಹಲವಾರು ಕೆಲವು ಸಮಯದಲ್ಲಿ ಈ ರೀತಿ ದುಃಖ ಬರುವುದುಂಟು. ಈ ದುಃಖಕ್ಕೆ ಪರಿಹಾರ ಒಂದೇ, ಮೌನವಾಗಿರುವುದು, ಎಷ್ಟು ವಿಚಾರ ಬೇಕೋ ಅಷ್ಟು ಮಾತನಾಡುವುದು, ಜನಗಳಿಂದ ದೂರ ಸರಿಯುವುದು, ರುದ್ರದೇವರ ಪಾರ್ವತಿಯನ್ನ ಸ್ಮರಣೆ ಮಾಡೋದು. ಇಷ್ಟು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಈ ತರ ವಿಡಿಯೋ ಬೇಕು ಅಂದ್ರೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿವರಣೆಗಳಿಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.